ಅಲ್ಲಲ್ಲಿ ಗುಂಡಪ್ಪ ಅವ್ರಿಗೆ ನಮ್ಮ ಕಡೆ ನಾವು ಹಾಕ್ತೇವೆ. ದೊಡ್ಡ ದಾರಿಯ ನಡೆವಾಗ ಭಾರವ ಹೊರುವಾಗ ಕೃಷ್ಣ ಎನ್ನಬಾರದೆ. ಸ್ವಾಮೀಜಿಗಳಿಗೆ ಪುಷ್ಪಮಾಲೆಯೊಂದಿಗೆ ಫಲಪುಷ್ಪಮಾಲೆಯೊಂದಿಗೆ ಆದರಣೀಯವಾದ ಭಕ್ತಿಪೂರ್ವಕ ಗೌರವಪೂರ್ವಕ ಸ್ವಾಗತವನ್ನು ಎಲ್ಲರ ಪರವಾಗಿ ಕೋರುತ್ತಿದ್ದೆ. ಮಾಲೆಯೊಂದಿಗೆ ಗೌರವಪೂರ್ವಕವಾಗಿ ಶಿರಬಾಗಿ ನಮಿಸುತ್ತಾ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಸ್ವಾಗತವನ್ನು ನಡೆಸಿಕೊಡುತ್ತಿದ್ದಾರೆ ಈ ಶಾಲೆಯ ಮುಖ್ಯೋಪಾಧ್ಯಾಯರು. ಎಲ್ಲ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಧನ್ಯವಾದಗಳು. ಸಭಿಕರು ಹಾಗೂ ಶಾಲೆ ಶಿಕ್ಷಕ ಮತ್ತು ಶಿಕ್ಷಕರೊಂದಿದವರು ಆದರಣೀಯವಾದ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದಾರೆ. ಡಾಕ್ಟರ್ KS ಕೃಷ್ಣಮೂರ್ತಿ ಸರ್, ಭಗವದ್ಗೀತಾ ಸಮಿತಿ ಗೌರವಾಧ್ಯಕ್ಷರು, ಮುಳಬಾಗಿಲು. ಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ಶಾಲೆಯ ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು ಹಾಗೂ ಇಲ್ಲಿ ಈ ಭಗವದ್ಗೀತಾ ಸಮಿತಿ ಈ ಸಂಯೋಜಕರಿಂದ, ಈ ಶಾಲೆಯ ವೃಂದದವರಿಂದ ಹಾಗೂ ಸಭಿಕರು ವಿದ್ಯಾರ್ಥಿಗಳ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ, ಪ್ರೀತಿಯ ಆದರಣದ ಕಾರ್ಯಕ್ರಮಕ್ಕೆ, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇದನ್ನು ಯಶಸ್ವಿಯಾಗಿ ಅನುಗೊಳಿಸಲು ಸಹಕಾರಿಯಾಗಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ, ಈ ಒಂದು ಶಾಲೆಯ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ, ಇಲ್ಲಿ ಅನುಪಸ್ಥಿತರಿರುವ ಎಲ್ಲ ಗುರುಗಳ ಪರವಾಗಿ ಹಾಗೂ ಸಭಿಕರ ಪರವಾಗಿ ಭಕ್ತಿಪೂರ್ವಕವಾಗಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ, ವೇದಿಕೆಗೆ ಆದರದಿಂದ ಸ್ವಾಗತವನ್ನು ಎಲ್ಲರಿಗೂ ದಾರಿದೀಪವಾಗಿದೆ. ಇವರು ಒಂದು ಉತ್ತೇಜನ, ಎಲ್ಲರಿಗೂ ಒಂದು ದಾರಿದೀಪ. ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಸೊನ್ನಪ್ಪ ಸರ್ ಅವರಿಗೆ ಎಲ್ಲರ ಪರವಾಗಿ, ಸಂಯೋಜಕರ ಪರವಾಗಿ, ಇಲ್ಲಿ ಉಪಸ್ಥಿತರಿರುವ ಗಣ್ಯರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಗಣ್ಯರು ಅವರನ್ನು ಆದರಣೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ನಮ್ಮ ಶಾಲೆಯ ವೈಯಕ್ತಿಕವಾಗಿ, ಈ ಶಾಲೆಯ ಪರವಾಗಿ, ಈ ಶಾಲೆಯ ಶಿಕ್ಷಕರ ವೃಂದದ ಪರವಾಗಿ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಧನ್ಯವಾದಗಳು. ಅವರು ತುಂಬ ಚೆನ್ನಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಒಂದು ಶಾಲೆಯ ಬಗ್ಗೆ ಇರುವ ಪ್ರೀತಿ ಮೆಚ್ಚುವಂಥದ್ದು ಹಾಗೂ ನಾವು ಕೂಡ ಅವರಂತೆ ಬಯಸ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಜೋರಾಗಿ ಚಪ್ಪಾಳೆಯನ್ನು ತಟ್ಟುತ್ತಾ ಅವರಿಗೆ ಒಂದು ಆತ್ಮಾನಂದವನ್ನು ನೀಡಬೇಕು. ಚಪ್ಪಾಳೆ ತಟ್ಟಿದ್ರೆ ನನಗೆ ಒಬ್ಬ ಶಿಕ್ಷಕಿಯಾಗಿದ್ದುಕೊಂಡು ಪ್ರತಿ ವಿದ್ಯಾರ್ಥಿಯ ಹೃದಯದಲ್ಲಿ ನೆಲೆಸಿರುವಂತಹ ಶಿಕ್ಷಕಿ ಅಮರಜ್ಯೋತಿ ಶಾಲೆಯ ಶಿಕ್ಷಕಿ ಲಕ್ಷ್ಮೀ ಮೇಡಮ್ ಅವರು. ಲಕ್ಷ್ಮೀ ಮೇಡಮ್ ಬಗ್ಗೆ ಕೇಳಿದಿರೋ ಪೇರೆಂಟ್ಸೇ ಇಲ್ಲ. ಪೇರೆಂಟ್ಸ್ ಮೀಟಿಂಗ್ ಹೋದಾಗ ಮಕ್ಕಳು ಮನೆಯಲ್ಲಿ ಬಂದು ಯಾರ ಬಗ್ಗೆ ಹೇಳ್ತಾರೆ ಅಂದರೆ ಲಕ್ಷ್ಮೀ ಮೇಡಮ್ ಬಗ್ಗೆ ಹೇಳ್ತಾರೆ. ಕರೋನಾ ಟೈಮಲ್ಲಿ ಆನ್ಲೈನ್ ಕ್ಲಾಸಸ್ಸಲ್ಲಿ ಲಕ್ಷ್ಮೀ ಮೇಡಮ್ ಅಂದರೆ ಅಯ್ಯೋ ಲಕ್ಷ್ಮೀ ಮೇಡಮ್ ಬರ್ತಾರೆ ಅಂತ ಅಟೆಂಡ್ ಆಗೋರು ಲಕ್ಷ್ಮೀ ಮೇಡಮ್ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಸರ್ಕಾರಿ DVG ಹಿರಿಯ ಪ್ರಾಥಮಿಕ ಶಾಲೆಯ
ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕ ವೃಂದದ ಪರವಾಗಿ ಹಾಗೂ ಈ ಸಭೆಯಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಅವರು ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರು. ಅದೇ ರೀತಿ ಮಾಡಿಕೊಳ್ತಾ ಇದ್ದೀವಿ. ಮಕರಂದ ಪುಸ್ತಕದ ಯುವ ಕವಿಗಳು ಶ್ರೀನಾಥ್ ಕುಮಾರ್ AR. ಯುವ ಕವಿಗಳು ಶ್ರೀನಾಥ್ ಕುಮಾರ್ AR ಅವರಿಗೆ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತಾ, ಅದೇ ರೀತಿ ಹಾಗೂ ಗಣ್ಯರು ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಧನ್ಯವಾದಗಳು ಸರ್. ಎಲ್ಲರ ಪರವಾಗಿ ಮಣಿಮಾಲೆಯೊಂದಿಗೆ ಅವರಿಗೆ ಸಮರ್ಪಿಸುತ್ತಾ ಇದ್ದೇವೆ. ಅದೇ ರೀತಿ ಮಾಧ್ಯಮದವರು ಕೂಡ ಭಗವದ್ಗೀತಾ ಅಭಿಯಾನ ಸಮಿತಿ ವತಿಯಿಂದ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆಗ ಪತ್ರಕರ್ತ ಮಿತ್ರರು ಕೂಡ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ವಿವಿಧ ಶಾಲೆಗಳಿಂದ ಇಲ್ಲಿ ಆಗಮಿಸಿರತಕ್ಕಂಥ ರಾಧಿಕಾಪತೆ ಜನ ವಿಮೋಚನ ಕೃಷ್ಣ ಜನ್ಮ ಮೋಚನ. ಈಗ दीपं ज्योतिः परब्रह्मदीपं सर्वतमोपहं दीपेन साध्यते सर्वं सदा दीपं नमस्तुते. बोधीपब्रह्मरूपेणां सर्वेषां हृदि संस्थिताः आतस्त्वां स्थापयामध्ये मदग्निः प्रत्यक्षदीपं दर्शयामि. ज्ञानप्रवर्धनम् तानि मनोहराणि तां गृह्यता. ॐ गंगे च यमुने चैव गोदावरी सरस्वती नर्मदे सिंधु कावेरी जलेस्मिन् सन्निधिं कुरु. कावेरी तुंगभद्रा च कृष्णवेणी च गौतमी भागीरथी च विख्याता पंचगंगणि सुषुम्ना च सरस्वती. एवं ज्ञानकृते एक्स्नाति मानसे तीर्थे सयाति परमांगते. ನಮ್ಮ ಸಮಾಜ ಮರೀತಾ ಇದೆ. ಅದನ್ನು ನಾವು ನಿತ್ಯ ಪಠನ ಮಾಡೋದ್ರಿಂದ, ಪುಸ್ತಕ ಮುಟ್ಟಿದ್ರೂ ಸಹ ಕೇಳಿದ್ರೂ ಸಹ ನಮ್ಮ ದೇಹದ ಒಳಗೆ ಒಂದು ಸಕಾರಾತ್ಮಕ ಗುಣ ಬರ್ತದೆ. ನಾನು ಯಾವ ರೀತಿ ನಡಿಬೇಕು, ನನ್ನ ಜೀವನ ಶೈಲಿ ಹೇಗಿರಬೇಕು, ಸಮಾಜದಲ್ಲಿ ಹೇಗಿರಬೇಕು, ನನ್ನ ವಿದ್ಯಾಭ್ಯಾಸ ಹೇಗಿರ್ತದೆ, ನನ್ನ ಜ್ಞಾಪಕ ಶಕ್ತಿ ಹೇಗಿರ್ತದೆ ಅನ್ನೋದು ತುಂಬ ಅದ್ಭುತವಾದ ವಿಷಯ. ಈ ಭಗವದ್ಗೀತೆಯ ಅಭ್ಯಾಸದಿಂದ ನಿರಂತರವಾದ ಒಂದು ಶಕ್ತಿ ಸಿಗತ್ತೆ. ನಮಗೆ ಅಗೋಚರವಾಗಿ ಸಿಗೋ ಶಕ್ತಿ ಅದು. ಸ್ಪರ್ಧೆಗೆ ಆಗಮಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಬೇಕೆಂದು ಆಶಿಸುತ್ತಾ ಎಲ್ಲರೂ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ಕೆಲಸಗಳಿದ್ದರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಆದರದ ಗೌರವಪೂರ್ಣಕವಾದ ಪೂರೈಸುತ್ತಾ ಹಾಗೂ ಗೌರವಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳುತ್ತಾ ಎಲ್ಲರ ಪರವಾಗಿ
ಅದೇ ರೀತಿ ಎಂ ವೆಂಕಟೇಶ್ ಬಯಸ್ತಾ ಇದ್ದಾನೆ. ಮಾತಾಡ್ಬೋದು. ಬಾಯ್ಸ್ ಅಂಡ್ ಗರ್ಲ್ಸ್, ಅಟೆನ್ಷನ್ ಹಿಯರ್. ಯಾರೂ ಕೂಡ ಒಂದು ಉಸಿರು ಕೂಡ ಬಿಡಬಾರ್ದು. ಆ ರೀತಿ ಮಾತಾಡದೆ ಗಂಭೀರವಾಗಿ ಕೂತಿರಬೇಕು. ನಮ್ಮ ಹಿಂದೆ ಕೂತವರಾಗಲಿ ಮುಂದೆ ಕೂತವರಾಗಲಿ ಬಹಳ ಹೊತ್ತು ಹೇಳಲ್ಲ. ಮಕ್ಕಳಿಗೆ ಬಹಳ ಹೊತ್ತು ಹೇಳಿದರೆ ತಲೆ ಒಳಗೆ ಇರೋಲ್ಲ. ದೊಡ್ಡವ್ರಿಗೆ ಇರಲ್ಲ, ಇನ್ನು ಮಕ್ಕಳಿಗೆ ಅದಿರುತ್ತೆ. ಆದ್ದರಿಂದ ಒಂದು 5-6 ನಿಮಿಷ, ನನಗೆ 20 ನಿಮಿಷ ಮಾತಾಡಿ ಅಂತ ಅವಕಾಶ ಕೊಟ್ಟಿದ್ದಾರೆ. ಬೇಡ ಅಷ್ಟೊಂದು. ನೀವೆಲ್ಲ ವಿದ್ಯಾರ್ಥಿಗಳು ಗಂಭೀರವಾಗಿದ್ಬಿಟ್ರೆ ನಿಮ್ಮ ಶಾಲೆಗೆ, ಈ ಊರಿನಾಗಿರೋ ಮಕ್ಕಳೆಲ್ಲ ಈ ಶಾಲೆಗೆ ಸೇರಿಬಿಡ್ತಾರೆ, ಬೇರೆ ಕಡೆ ಹೋಗೋದೇ ಇಲ್ಲ. ಅವಾಗ ಶಾಲೆಗೆ ಎಷ್ಟು ಗೌರವ ಬರುತ್ತೆ. ಇಲ್ಲಿ ಇರುವಂಥ ವಿದ್ಯೆ ಇನ್ನೆಲ್ಲೂ ಸಿಕ್ಕಲ್ಲ ಅಂತೆಲ್ಲ ಇಲ್ಲಿಗೆ ಬರ್ತಾರೆ. ಮಕ್ಕಳು ವೇದಿಕೆ ಮೇಲೆ ಕೂತಿರ್ತಕ್ಕಂಥವರು ಎಲ್ಲರೂ ಕೂಡ ನಮ್ಮ ಗುರುಗಳಾದ ವಿದ್ಯಾಸಾಗರ ಮಾಧವ ತೀರ್ಥ ಶ್ರೀಪಾದಂಗಳವರು ಅಂತ ಅವರನ್ನು ನಾನು ಮನಸ್ಸು ಸ್ಮರಣೆ ಮಾಡಿ ನಮಸ್ಕಾರ ಮಾಡಿ, ವೇದಿಕೆ ಮೇಲಿರ್ತಕ್ಕಂಥವ್ರಿಗೆಲ್ಲ ಭಗವಂತ ಆಶೀರ್ವಾದ ಮಾಡಲಿ ಅಂತ ಶುಭ ಆಶಂಸವನ್ನು ಮಾಡ್ತಾ ಒಂದು 10 ನಿಮಿಷ ಮಾತಾಡ್ತೀನಿ. ವೆರಿ ಇಂಪಾರ್ಟೆಂಟ್. ನಿಮ್ಮ ಎದುರಿಗೆ ಬಂದು ಕೂತಿರ್ತಕ್ಕಂಥ ಸ್ವಾಮಿಗಳು ನಾವು ಸಾಮಾನ್ಯ ಅಲ್ಲ. ನಮ್ಮದನ್ನು ಹೇಳ್ತೀನಿ. ಬೆಂಗಳೂರಿನಲ್ಲಿ ಚಾಮರಾಜಪೇಟೆಯಲ್ಲಿ ಮತ್ತು ವಿಜಯನಗರ ಮತ್ತು ರಾಮನಗರ ಇಲ್ಲೆಲ್ಲ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ಅಂತ ಒಂದು ಹೈಸ್ಕೂಲು. ಭಾರತೀಯ ಸಂಸ್ಕೃತಿ ವಿದ್ಯಾಪೀಠದಲ್ಲಿ ನಾನು 32 ವರ್ಷ ಸಂಸ್ಕೃತ ಅಧ್ಯಾಪಕನಾಗಿ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಸಂಸ್ಕೃತ ಅಧ್ಯಾಪಕ ಅದು ಮುಖ್ಯ. ಕನ್ನಡ, ಹಿಂದಿ ಆಮೇಲೆ 32 ವರ್ಷ ನಾನು ಸೇರಿದಾಗಿಂದ ನಮ್ಮ ಪ್ರಿನ್ಸಿಪಾಲ್ ಆಗಿನವರು ಡಾಕ್ಟರ್ ನಾಗೇಶ್ ಹತ್ವಾರ್ ಅಂತ ಕೋಟೇಶ್ವರದವರು, ಅವರ ಮನೆಯವರು ಶ್ರೀಮತಿ ಪುಟ್ಟಮ್ಮ ಅಂತ. ಅವರು ನಮಗೆ ಒಂದು ಜವಾಬ್ದಾರಿ ಒಪ್ಪಿಸ್ತೀನಿ ಅಂತ ಒಪ್ಪಿಸಿದ್ರು. ಏನು? ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಯನ್ನು ನೀವು ಚೆನ್ನಾಗಿ ನಡೆಸಬೇಕು. ಹಾಗೆ ಅಂಥೇಳಿ ನನ್ನ ಸರ್ವಿಸ್ ಮುಗಿಯೋ ತನಕನೂ ಕೂಡ ಭಗವದ್ಗೀತಾ ಕಂಠಪಾಠ ಸ್ಪರ್ಧೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಗೆದ್ದವರಿಗೆ ಅನೇಕ ಶಾಲೆಗಳಿಂದ ಕರೆಸ್ತಿದ್ವಿ ನಾವು. ಒಂದೇ ಶಾಲೆ, 2 ಶಾಲೆ ಅಲ್ಲ, ಅನೇಕ ಶಾಲೆಗಳಿಂದ ಕರೆಸಿ ಅಲ್ಲಿ ಅವರಿಗೆ ಯಾವ ಶಾಲೆ ಹುಡುಗರು 2 ಹೇಳಬೇಕು, ಆ ಶಾಲೆಗೆ ಶೀಲ್ಡನ್ನು ಕೊಡ್ತಾಯಿದ್ವಿ. ಬೆಲ್ಡಿ ಶೀಲ್ಡ್, ಬೆಲ್ಡಿಯಿಂದ ಹಾಕಿರ್ತಕ್ಕಂಥ ಶೀಲ್ಡನ್ನು ಆ ಶಾಲೆಗೆ ಕೊಟ್ಟು ಕಳಿಸ್ತಿದ್ವಿ. ಈ ರೀತಿ ಉಪಾಧ್ಯಾಯರಾದ ಪ್ರಯುಕ್ತ 32 ವರ್ಷದಲ್ಲಿ ಭಗವದ್ಗೀತಾ ಎಷ್ಟಾವರ್ತಿ? 1-2 ಆವರ್ತಿ ಆಗಿರುತ್ತೆ, ಮೊದಲಿನ ಕೊನೆ ತನಕ. ಅದರೊಳಗೆ ಮತ್ತು ನನಗೆ ಸಂಸ್ಕೃತ ನಾಟಕದ ಜವಾಬ್ದಾರಿ ವಹಿಸಿದ್ರು. ಸಂಸ್ಕೃತದಲ್ಲಿ ವಿದ್ಯಾರ್ಥಿಗಳನ್ನು ಕರ್ಕೊಂಬಂದು ಅವರಿಂದ ನಾಟಕ ಮಾಡಿಸ್ಬೇಕು. ಒಳ್ಳೊಳ್ಳೆ ನಾಟಕ ಆಡಿಸ್ತಿದ್ದೆ ನಾನು. DVG ಗುಂಡಪ್ಪನವರು ಅವರು ಬರೆದಿರ್ತಕ್ಕಂಥ ಕಾವ್ಯಗಳನ್ನು ಕನ್ನಡದ್ದು ತೊಗೊಂಡು ಬಂದು ಅದನ್ನು ಸಂಸ್ಕೃತಕ್ಕೆ ತರ್ಜನೆ ಮಾಡಿ ಅದನ್ನು ನಾಟಕ ಆಡಿಸೋದು. ಹೆಂಗಿದೆ? 1 ನಿಮಿಷ
ನಾವು ಉಪಾಧ್ಯಾಯರಾಗಿದ್ದಾಗ ನಕ್ಲೇಸ್ ಅಂತ ಒಂದು 10th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಪುಸ್ತಕದಲ್ಲಿ ಒಂದು ಕಥೆ ಇತ್ತು. ಅದನ್ನು ನಾನು ಓದಿದೆ. ಇದನ್ನು ಸಂಸ್ಕೃತಕ್ಕೆ ಯಾಕೆ ನಾಟಕ ಮಾಡಿಸ್ಬಾರ್ದು ಅಂತ ಕೇವಲ ನರ್ಸರಿ, ಪ್ರೈಮರಿ ಸ್ಕೂಲ್ಗಿಂತ ಕಮ್ಮಿ ಆಗಿರೋ ನರ್ಸರಿ ಹುಡುಗರನ್ನ ಆರಿಸ್ಕೊಂಡು ಅವರಿಗೆ 1 ತಿಂಗಳು ಟ್ರೈನಿಂಗ್ ಕೊಟ್ಟು ಮಾಡಿಸ್ತೆ. ನೋಡಿ, ಆ ಮಕ್ಕಳು ಇಂಗ್ಲೀಷ್ ಡ್ರಾಮಾ, ಡ್ರೆಸ್ ಇಂಗ್ಲೀಷು, ಭಾಷಾ ಸಂಸ್ಕೃತ, ಎಲ್ಲೆಲ್ಲೋ ಇಂಗ್ಲೀಷನ್ನ ಹಾಡುಗಳನ್ನೆಲ್ಲ ಟೇಪ್ ರೆಕಾರ್ಡ್ ಮಾಡ್ಕೊಂಬಂದ್ಬಿಟ್ಟಿದ್ದೆ. ಅದನ್ನು ಹಾಕಿದೆ. ಆ ನಕ್ಲೇಸಿನ ಕಥೆ ಒಂದೇ 1 ನಿಮಿಷದಲ್ಲಿ ಹೇಳ್ತೀನಿ ಕೇಳಿ. ಮಂತ್ರಿಯಿಂದ ಒಬ್ಬ ಬಡ ಕಾರ್ಮಿಕರಿಗೆ ಅವನಿಗೆ ಆಹ್ವಾನ ಬಂತು, ನಮ್ಮ ಆಸ್ಥಾನದಲ್ಲಿ ನೀವು ಬರಬೇಕು ಅಂತ. ಅವನ ಹೆಂಡತಿ, ಮಂತ್ರಿ ಹತ್ರ ಹೋಗ್ತೀವಿ, ರಾಜ ಕರೆದಿದ್ದಾನೆ, ಹೋಗಬೇಕು, ಈ ಡ್ರೆಸ್ಸೆಲ್ಲ ಸಾಲದು ಅಂತ ಕಷ್ಟಪಟ್ಟು, ಬಡವರು